ಜನ ಎಂದು ಕೇಳಿಲ್ಲ, ಎಂದು ನೋಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ ನಾನು. ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಗೌರವ ಇರ್ತಾರೆ. ಅವರು ಜನತಾ ಪಕ್ಷದಾಗಿದ್ರು. ಅವರು ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, ಬೊಮ್ಮಾಯಿ ಅವರು, ಜಯೇಶ್ ಪಟೇಲ್ ಅಂತ ಮಹನೀಯರ ನಾಯಕತ್ವದಲ್ಲಿ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ಗೆ ಹೋಗಿ ಕರ್ನಾಟಕದ ಮುಖ್ಯಮಂತ್ರಿ ಆದ ಮೇಲೆ ಆ ಮೌಲ್ಯ ಅಂತಕ್ಕಂಥ ವಿಷಯಕ್ಕೆ ಅಪಮಾನ ಮಾಡಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ನಮ್ಮಂತ ನಾಯಕರಿಗಷ್ಟೇ ಅಲ್ಲ, ಮಾಧ್ಯಮಗಳ ಮುಖಾಂತರವಾಗಿ ಸಣ್ಣ ಬಾಲಕರಿಗೆ ಕೂಡ ಇವತ್ತು ಮನೆ ಮಾತಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಹೇಳಕತ್ತೀವಿ. ಬಿಜೆಪಿ ಅವರು ಕರ್ನಾಟಕದ ಎಲ್ಲಾ ಜನ ಯಾರು ನಿಮ್ಗೆ ಓಟ್ ಹಾಕ್ಯಾರಲ್ಲ ಅವ್ರು ಗಣಾಟಂಗಿರುವಾಗ ಹೇಳುವಂತ ಸಮಯ ಬಂದಂತ ಸಂದರ್ಭದಲ್ಲೂ ಕೂಡ ಆ ಕುರ್ಚಿಗೆ ಅಂಟ್ಕೊಂಡು ರಾಮಕೃಷ್ಣ ಹೆಗಡೆ ಅವರು ಕೇವಲ ಒಂದು ಫೋನ್ ಕದ್ದಾಲಿಕೆ ಆರೋಪ ಬಂದಾಗ 83ನೇ ಇಸ್ವಿಯೊಳಗೆ ಆರೋಪ ಏನು ಸಂಬಂಧ ಇಲ್ಲ. ವಿರೋಧ ಪಕ್ಷದ ನಾಯಕರು ಫೋನ್ ಕದ್ದು ಕೇಳಿರಿ ಅಂತಕ್ಕಂಥ ಆರೋಪ ವಿರೋಧ ಪಕ್ಷದವರು ಮಾಡಿದಾಗ ತಕ್ಷಣ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ನಾಯಕತ್ವದಲ್ಲಿ ಅವರು ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ನಿಮ್ಗೆ ಏನಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಸಾರ್ವಜನಿಕ ಕೇಳಕ್ ಬಯಸ್ತೀನಿ ನಾನು.